ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ಚೆನ್ನಾಗಿದ್ದೀನಿ. ನಾನೊಂದು ಪನ್ನೀರ್ ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ, ಬನ್ನಿ ನೋಡಿ. ನಾನೀಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಏನು ಮಾಡಬೇಕಂತ ನೋಡೋಣ ಹೇಳ್ತೀನಿ. ಈಗ ಸ್ಟಾರ್ಟ್ ನೋಡಿ ಫ್ರೆಂಡ್ಸ್. ಈಗ ನೀರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 2 ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ, 1 ಪೀಸ್ ಚಕ್ಕೆ, 4 ಲವಂಗ, 2 ಏಲಕ್ಕಿ, ಮತ್ತು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ನೀರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ, ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಬಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ನಾವು ತೆಂಗಿನೆಣ್ಣೆ ಯೂಸ್ ಮಾಡೋದು, ಹಾಗಾಗಿ 1-2 ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕಿದ್ದೇನೆ. ಈಗ ನೀರುಳ್ಳಿ ಹಾಕ್ತೀನಿ. ಟೊಮೆಟೊ ಕೂಡ ಹಾಕ್ತೀನಿ. ಮತ್ತು ಬೆಳ್ಳುಳ್ಳಿ ಶುಂಠಿ ಕೂಡ ಹಾಕ್ತೀನಿ. ಚಕ್ಕೆ ಲವಂಗ ಎಲ್ಲ ಕೂಡ ಹಾಕಿ ಒಮ್ಮೆ ಫ್ರೈ ಮಾಡ್ಕೋಬೇಕು. ಈಗ ಗೋಲ್ಡನ್ ಬ್ರೌನ್ ಆಗಿದೆ. ಇದಕ್ಕೆ ಕಾಯಿ ತುರಿಯನ್ನು ಸೇರಿಸ್ಕೊಳ್ತೀನಿ. ಸ್ವಲ್ಪ ಫ್ರೈ ಮಾಡಿ ಸಾಕು. ತೆಂಗಿನಕಾಯಿ ಹಾಕಿ ಇದಾಗಿದೆ. ಈಗ ಇದನ್ನು ನಾವು ಒಂದು ಮಿಕ್ಸಿಗೆ ಹಾಕಿ ಈಗ ಗ್ಯಾಸ್ ಆಫ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ. ಹೇಳು ನೋಡಿ ಫ್ರೆಂಡ್ಸ್, ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಮಿಕ್ಸಿ ಮಾಡ್ಕೊಂಬರ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಸಾಕು. ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೇನೆ. ಈಗ ನೀರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಈಗ ಎಣ್ಣೆಗೆ ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕಾ? ನೋಡಿ ಫ್ರೆಂಡ್ಸ್, ಸ್ವಲ್ಪ 1/4 ಸ್ಪೂನಷ್ಟು ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರ್
1/4 ಸ್ಪೂನಷ್ಟು ಉಪ್ಪು ಹಾಕಿ ಈಗ ಮ್ಯಾರಿನೇಟ್ ಮಾಡ್ತೀನಿ. ಈರುಳ್ಳಿ ಈಗ ಬ್ರೌನ್ ಕಲರ್ ಬಂದಿದೆ. ಇದಕ್ಕೆ ಈಗ ನಾನು ಮಸಾಲೆ ಹಾಕ್ತೀನಿ. ಈಗ ಸ್ವಲ್ಪ 1 ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ತೀನಿ. ಮಿಕ್ಸಿಗೆ ಹಾಕುವಾಗ ಆಲ್ರೆಡಿ ಗರಂ ಮಸಾಲ ಹಾಕಿದ್ದೆ ನಾನು. ಈಗ ನಮಗೆ ಟೇಸ್ಟಿಗೆ ತಕ್ಕಾಗೆ ಖಾರ ಪುಡಿ ಹಾಕ್ತೀನಿ. ನಮಗೆ ಎಷ್ಟು ಬೇಕೋ ಅಷ್ಟು. ನಮಗೆ ಖಾರ ತಿನ್ನೋದಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು 2 ಸ್ಪೂನ್ ಹಾಕಿದ್ದೇನೆ. ಖಾರ 1 ಸ್ಪೂನ್ ಹಾಕ್ಕೊಳ್ಳಿ. ಈಗ ಸ್ವಲ್ಪ ಇದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಕುದೀತಾ ಇದೆ. ಸ್ವಲ್ಪ ಕುದಿಲಿ. ಇದು ಕುದ್ದು ಸ್ವಲ್ಪ ಎಣ್ಣೆ ಬಿಡ್ತದೆ. ಆಮೇಲೆ ಪನ್ನೀರನ್ನು ಹಾಕುವ. ನೋಡಿ ಫ್ರೆಂಡ್ಸ್, ಈಗ ಒಂದು 2 ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಆಯಿಲ್ ಬಿಸಿಯಾಗಿದೆ. ಈಗ ಇದು ಪನ್ನೀರನ್ನು ಸ್ವಲ್ಪ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆದರೆ ಸಾಕು. ಲೈಟನ್ನು ಚೆನ್ನಾಗಿರುತ್ತೆ. ಇದು ಒಮ್ಮೆ ಟ್ರೈ ಮಾಡಿ ನೋಡಿ. ಹೆಂಗಂತೆ ಅಂತ ಹೇಳಿ ತಿಳಿಸಿ. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಲೈಟ್ ಫ್ರೈ ಆದರೆ ಸಾಕಾಗುತ್ತೆ. ಈಗ ಪನ್ನೀರ್ ಇಷ್ಟು ಫ್ರೈ ಆಗಿದೆ. ಈಗ ಇದನ್ನು ತೆಗಿಯೋಣ ಫ್ರೆಂಡ್ಸ್. ತೆಗೆದು ಈಗ ಪದಾರ್ಥಕ್ಕೆ ಹಾಕುವ. ನೋಡಿ ಫ್ರೆಂಡ್ಸ್, ಇಷ್ಟು ಫ್ರೈ ಆಗಿದೆ. ಈಗ ಇದನ್ನು ನಾವು ನೋಡಿ ಫ್ರೆಂಡ್ಸ್, ಈಗ ನಾವು ಮಸಾಲೆ ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೆ ಅಲ್ವಾ. ಈಗ ನೋಡಿ ಪನ್ನೀರ್ ಫ್ರೈ ಮಾಡ್ಕೊಂಡಿದ್ವಿ. ಈಗ ಅದನ್ನು ಅದಕ್ಕೆ ಸೇರಿಸ್ತಾ ಇದ್ದೀವಿ. ಸೇರಿಸಿ ಒಂದು 2 ನಿಮಿಷ ಕುದ್ರೆ ಸಾಕಾಗುತ್ತೆ. ಒಮ್ಮೆ ಕೈ ಆಡೋಣ. ಈಗ 2 ನಿಮಿಷ ಕುದ್ದಾಗಿದೆ. ಈಗ ಗ್ಯಾಸನ್ನು ಆಫ್ ಮಾಡೋಣ. ಆಫ್ ಮಾಡಿ ಒಂದು 2 ನಿಮಿಷ ಪ್ಲೇಟ್ ಮುಚ್ಚಿಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಇದು ರೊಟ್ಟಿ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆ, ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಸೂಪರ್ವಾಗಿ ಬಂದಿದೆ. ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ.